ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕಿ ನಯನ ಮೋಟಮ್ಮ ವಿರುದ್ಧ ದಲಿತ ಸಂಘರ್ಷ ಸಮಿತಿ, ಪ್ರಗತಿಪರ ಸಂಘಟನೆಗಳು ಹಾಗೂ ರೈತ ಸಂಘದಿಂದ ಗಂಭೀರ ಆಕ್ರೋಶ ವ್ಯಕ್ತವಾಗಿದ್ದು, ಸಾರ್ವಜನಿಕವಾಗಿ ಪ್ರಾಯಶ್ಚಿತ ಮೌನ ಧರಣಿ ನಡೆಸಲಾಗಿದೆ. ನಗರದ ನ್ಯಾಯಾಲಯ ಆವರಣದಲ್ಲಿರುವ ಗಾಂಧಿ ಪ್ರತಿಮೆ ಎದುರು ಈ ಮೌನ ಪ್ರತಿಭಟನೆ ನಡೆಯಿತು. ಅವರ ಗೆಲುವಿಗೆ ಶ್ರಮಿಸಿ ತಪ್ಪು ಮಾಡಿದ್ದೇವೆ ಎಂದು ಪ್ರತಿಭಟನಾಕಾರರು ಮೌನ ಧರಣಿಯ ಮೂಲಕ ಖಂಡನೆ ವ್ಯಕ್ತಪಡಿಸಿದರು. ಹಿಂದೂ ಮಹಾಸಭಾ ಗಣಪತಿ ಲಾಂಛನ ಬಿಡುಗಡೆ ಸಮಾರಂಭದಲ್ಲಿ ಕೇಸರಿ ಶಾಲು ತೊಟ್ಟು ಭಯೋತ್ಪಾದನೆ ಆರೋಪಗಳಲ್ಲಿರುವ ಪ್ರಮೋದ್ ಮುತಾಲಿಕ್ ಜೊತೆ ವೇದಿಕೆ ಹಂಚಿಕೊಂಡ ಶಾಸಕಿ ನಯನ ಮೋಟಮ್ಮ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗುತ್ತಿದೆ. ಮುತಾಲಿಕ್ ವಿರುದ್ಧ 48ಕ್ಕೂ ಹೆಚ್ಚು ಅಪರಾಧ ಪ್ರಕರಣಗಳು ದಾಖಲಾಗಿವೆ. ಇಂತಹ ವ್ಯಕ್ತಿಯೊಂದಿಗೆ ವೇದಿಕೆ ಹಂಚಿಕೊಳ್ಳುವಂತಹ ನಡೆಗೆ ತೀವ್ರ ವಿರೋಧ ವ್ಯಕ್ತವಾಗಿದ್ದು, ನಯನ ಮೋಟಮ್ಮ ಈ ಹಿಂದೆ ಹೇಳಿಕೆಯೊಂದರಲ್ಲಿ ಇನ್ನೂ 3 ವರ್ಷ ಕೇಸರಿ ಶಾಲು ತೊಟ್ಟೇ ಇರುತ್ತೇನೆ, ನಂತರ ಬಿಜೆಪಿಗೆ ಹೋಗ್ತೀನೋ ಇಲ್ಲ ಕಾಂಗ್ರೆಸ್ ಅಲ್ಲೇ ಇರುತ್ತೀನೋ ಗೊತ್ತಿಲ್ಲ ಎಂದು ಹೇಳಿದ್ದು ವಿವಾದಕ್ಕೆ ಕಾರಣವಾಗಿದೆ. ಆದಂಥ ಪ್ರಾಣೇಶ್ ಅವ್ರದ್ದು ಕೂಡ ಇದೆ. ಸೊ ಅವರಿಗೂ ಕೂಡ ನಾನು ಧನ್ಯವಾದವನ್ನು, ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಈ ಗುಡುಗು ಬಂದ ಮೇಲೆ ಗಾಳಿ ಬರೋದನ್ನೇ ಬಿಡೋದಲ್ಲ ಅದು. ನಮಗೆ ಅವರಿಗೆ ಬಹಳ ನೆಂಟಸ್ತಿಕೆ. ಅದಕ್ಕೆ